ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಕ್ವಿಕ್ಕಾಗಿ ಮಾಡುವಂಥ ಬಜ್ಜಿ ತೋರಿಸ್ತಾ ಇದ್ದೀನಿ, ಮೆಣಸಿನ್ಕಾಯಿ ಬಜ್ಜಿ. ಸೊ ಇದನ್ನು ನಾನು ಏನು ಮಾಡ್ತಾಯಿದ್ದೀನಿ, ಹೀಗೆ ಅದನ್ನು ಒಂದು ಸ್ಲಿಟ್ ಮಾಡಿ ಅದರಲ್ಲಿರೋ ಮೆಣಸಿನ್ಕಾಯಿ ಬೀಜ ಎಲ್ಲ ತೆಗಿತಾಯಿದ್ದೀನಿ, ಬಿಕಾಸ್ ತುಂಬ ಖಾರ ಇರಬಾರ್ದು ಅಂತ. ಸೊ ಇದನ್ನು ಆದಷ್ಟು ಸಣ್ಣಗೆ ಹೆಚ್ಕೊಳ್ಳೋದು, ಸಣ್ಣಗೆ ಕಟ್ ಮಾಡಿಕೊಡಿ, ಮಧ್ಯ ಒಂದು ಸ್ಲಿಟ್ಟು. ಸೊ ಇದನ್ನು ನಾನು ಸದ್ಯಕ್ಕೆ ಈಗ ಒಂದು 6 ಮೆಣಸಿನ್ಕಾಯಿ ತೊಗೊಳ್ತಾ ಇದ್ದೀನಿ ಉದ್ದುದ್ದಕ್ಕೆ. ಸೊ ಇದಕ್ಕೆ ನಾನು ಪೊಟ್ಯಾಟೊ ಬೇಯಿಸ್ಕೊಂಡಿದ್ದೀನಿ. ಪೊಟ್ಯಾಟೋಗೆ ಏನು ಮಾಡ್ತಾಯಿದ್ದೀನಿ, ಆಲೂಗಡ್ಡೆಗೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಅದ್ರ ಜೊತೆ ಗರಂ ಮಸಾಲ ಪೌಡರು, ಸ್ವಲ್ಪ ಧನಿಯಾ ಪೌಡರು, ಅದ್ರ ಜೊತೆ ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಈರುಳ್ಳಿ ಹಾಕಲೇಬೇಕು, ಟೇಸ್ಟ್ ಇರುತ್ತೆ. ಸೊ ಇದನ್ನೆಲ್ಲ ಏನು ಮಾಡೋದು, ಇದನ್ನೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಇದನ್ನೆಲ್ಲ ಅದರೊಳಗಡೆ ಫಿಲ್ ಮಾಡ್ತಾಯಿದ್ದೀನಿ. ಆದಷ್ಟು ಏನು ಗ್ಯಾಪ್ ಇಲ್ದಿರೋ ಥರ ಫಿಲ್ ಮಾಡ್ಕೋಬೇಕು, ಬಿಕಾಸ್ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ, ತುಂಬ ಹೆಲ್ದಿನೂ ಇರುತ್ತೆ. ಬಿಕಾಸ್ ನಾವು ಹೊರಗಡೆಯಿಂದ ತೊಗೊಳ್ಳೋದು ಎಷ್ಟು, ಅದು ಎಣ್ಣೆ ಅವರು ಡಿಪ್ ಮಾಡೋದು ಯಾವ ಥರ ಇರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಮತ್ತು ಇದು ನಾವಾಗ ಮನೇಲಿ ಮಾಡೋದ್ರಿಂದ ಆದಷ್ಟು ಹೆಲ್ದಿಯಾಗಿ ತಿಂತೀವಿ ಅಂತ ನಮಗೆ ಅನಿಸುತ್ತೆ. ಇದನ್ನು ಬೇಕಾದರೆ ನಿಮಗೆ ಹಾಗೆ ಈವ್ನಿಂಗ್ ಬಜ್ಜಿ ಥರನೂ ತಿನ್ಬೋದು, ಅಥವಾ ಸಾಂಬಾರೇನಾದರೂ ಮಾಡಿದರೆ ಅದಕ್ಕೂ ನೀವು ಫ್ರೈ ಮಾಡ್ಕೊಂಡು ತಿನ್ಬೋದು. ಡೆಫಿನೆಟ್ಲಿ ಹಾಗೆ ತಿನ್ನೋಕ್ಕೆ ತುಂಬಾ ಟೇಸ್ಟಿ ಇರುತ್ತೆ. ಸೊ ಇದನ್ನೇನು ಮಾಡಿದ್ದೀನಿ, ಕಡಲೆ ಹಿಟ್ಟು, ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಉಪ್ಪು ಹಾಕಿ, ಜೀರಿಗೆ ಹಾಕಿ ಇದನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕು ಆದಷ್ಟು. ನೋಡಿ ಇದು ಆ್ಯಕ್ಚುಲಿ ಈ ಲಿಕ್ವಿಡ್ ನಾನು ಏನಕ್ಕೆ ಕಲಸಿದ್ದೀನಿ, ಈ ಕಡಲೆ ಹಿಟ್ಟು ಇನ್ನೊಂದು ಚೂರು ಜಾಸ್ತಿ ಹೊಕ್ಕೋಬೇಕು, ತಿಕ್ಕಾಗಿರಬೇಕು. ಮತ್ತು ಇದನ್ನು ನಾನು ನೋಡಿ ಹೀಗೆ ಎಣ್ಣೆಯಲ್ಲೇ ಹಾಕ್ತಾಯಿದ್ದೀನಿ. ಸ್ವಲ್ಪ ಇದು ಫ್ರೈ ಮಾಡಾದ್ಮೇಲೆ ಹೀಗಿರುತ್ತೆ. ಓಕೆ, ಸೊ ಇದನ್ನು ಆಮೇಲೆ ಜಸ್ಟ್ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ಒಳಗಡೆ ಫಿಲ್ಲಿಂಗ್ ಹೇಗಿರುತ್ತೆ ಅಂತ. ತುಂಬ ಟೇಸ್ಟಿಯಾಗುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ ನನಗೆ ಹೇಳಿ ಹೇಗಿದೆ ಅಂತ. ಸೊ ಇದ್ರದ್ದು ಓಕೆ. Eat healthy, stay healthy. Ta-ta, bye-bye.